ನಮಸ್ತೆ. ಅಧ್ಯಾಯ 1 ಶ್ಲೋಕ 25. ಭೀಷ್ಮದ್ರೋಣೋ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಂ ಉವಾಚ ಪಾರ್ಥ ಪಾಶ್ವೈತಾನ್ ಸಮವೇತನ್ ಕುರುನಿತಿ. ಭೀಷ್ಮ, ಪಿತಾಮಹ ಭೀಷ್ಮ, ಪ್ರಮುಖತಃ ಮುಂದೆ, ಸರ್ವೇಷಾಂ ಎಲ್ಲರ, ಚ ಕೂಡ, ಮಹೀಕ್ಷಿತಂ ಜಗತ್ವಾತಿಗಳು, ಉವಾಚ ಹೇಳಿದನು, ಪಾಶ್ಯ ನೋಡು, ಏತಾನ್ ಎಂದರೆ ಇವರೆಲ್ಲರನ್ನು, ಸಮವೇತನ್ ಎಂದರೆ ನೆರೆದ, ಕುರೂನ್ ಕುರುಕುಲದ ಸದಸ್ಯರಾದ, ಇತಿ ಎಂದರೆ ಹೀಗೆ ಎಂಬ ಅರ್ಥವನ್ನು ನೋಡಬಹುದು. ಅನುವಾದ: ಭೀಷ್ಮ, ದ್ರೋಣ ಮತ್ತು ಜಗತ್ತಿನ ಇತರ ರಾಜರ ಸಮ್ಮುಖದಲ್ಲಿ ಭಗವಂತನು ಪಾರ್ಥ, ಇಲ್ಲಿ ನೆರೆದಿರುವ ಎಲ್ಲ ಕುರು ವಂಶದವರನ್ನು ನೋಡು ಎಂದನು. ಭಾವಾರ್ಥ: ಎಲ್ಲ ಜೀವಿಗಳ ಪರಮಾತ್ಮನಾಗಿ ಕೃಷ್ಣನು ಪ್ರಾರ್ಥನ ಮನಸ್ಸಿನ ವ್ಯಾಪಾರಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದ. ಇಲ್ಲಿ ಋಷಿಕೇಶ ಎನ್ನುವ ಪದವನ್ನು ಬಳಸಿರುವುದು ಆತನಿಗೆ ಎಲ್ಲವೂ ತಿಳಿದಿತ್ತು ಎನ್ನುವುದು ಸೂಚಿಸುತ್ತದೆ. ಪಾರ್ಥ ಎಂದರೆ ಧೃತ ಅಥವಾ ಕುಂತಿಯ ಮಗ. ಈ ಶಬ್ದದ ಬಳಕೆಯು ಅರ್ಥವತ್ತಾಗಿದೆ. ಅರ್ಜುನನು ಕೃಷ್ಣನ ತಂದೆ ವಸುದೇವನ ತಂಗಿಯಾದ ಪೃಥೆಯ ಮಗ. ಈ ಕಾರಣಕ್ಕಾಗಿ ತಾನು ಅರ್ಜುನನ ಸಾರಥಿಯಾದೆ ಎನ್ನುವುದನ್ನು ಕೃಷ್ಣ ಅರ್ಜುನನಿಗೆ ತಿಳಿಯಬಯಸಿದ. ಕೃಷ್ಣನು ಅರ್ಜುನನಿಗೆ ಕೌರವನೂ ನೋಡು ಎಂದುದರ ಅರ್ಥವೇನು? ಅರ್ಜುನನು ಯುದ್ಧ ಮಾಡದಿರಲು ಬಯಸಿದ್ದನೇ? ಕೃಷ್ಣನು ತನ್ನ ಸೋದರತ್ತೆ ಕುಂತಿಯ ಮಗನಿಂದ ಇಂತಹ ನಡತೆಯನ್ನು ನಿರೀಕ್ಷಿಸಿರಲಿಲ್ಲ. ಅರ್ಜುನನ ಮನಸ್ಸಿನ ಮುಂದಿನ ಸ್ಥಿತಿಯನ್ನು ಹೇಗೆ ಭಗವಂತನು ವಿನೋದವಾಗಿ ಸೂಚಿಸಿದ ಎಂಬ ಭಾವಾರ್ಥವನ್ನು ನಾವು ಶ್ಲೋಕ 25ರಲ್ಲಿ ತಿಳಿಯಬಹುದು. ನಮಸ್ತೆ.